ಯಾವುದೇ ಬೆಂಬಲ ಇಲ್ಲ, ಹಣ ಬಲ ಇಲ್ಲ, ದೊಡ್ಡ ನಾಯಕರ ಏನು ಆಶೀರ್ವಾದನೂ ಕೂಡ ಇಲ್ಲ. ಆದರೂ ಕೂಡ ಚೈತ್ರ ಈ ಹುಚ್ಚು ಹೋರಾಟ, ಹುಚ್ಚು ಸಿದ್ಧಾಂತಗಳ ಹಿಂದೆ ಹೋಗೋದು ಯಾಕೆ ಅಂತ? ಇಲ್ಲ, ನನಗೆ ಯಾವತ್ತೂ ಇದು ಸಿದ್ಧಾಂತ ಹುಚ್ಚು ಅಂತ ಅನಿಸಿಲ್ಲ. ಸಾವರ್ಕರ್ರಿಂದ ಹಿಡಿದು ಸುಭಾಷ್ ಚಂದ್ರ ಬೋಸರಿಂದ ಹಿಡಿದು ಎಲ್ಲರೂ ಕೂಡ ಈ ಸಿದ್ಧಾಂತಕ್ಕೆ ಬದ್ಧವಾಗಿ ಇದ್ದವರು. ದೇಶ ಸಂಸ್ಕೃತಿ ಅಂತ ಬಂದಾಗ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಅಂತ. ಸೊ ಹಾಗಿರ್ಬೇಕಾದ್ರೆ ನನಗದು ಹುಚ್ಚು ಹೋರಾಟ ಅಂತ ಅನಿಸಿಲ್ಲ. ಹಾಗೆ ಅನ್ಸಿದ್ರೆ ಇಷ್ಟು ವರ್ಷ ಜನ ನನ್ನ ಉಳಿಸ್ಕೊಂಡು ಬರ್ತಿರ್ಲಿಲ್ಲ. ಪ್ರತಿ ಬಾರಿ ಬಿದ್ದಾಗಲೂ ಕೈ ಹಿಡಿದು ಮೇಲೆತ್ತಿದ್ದಾರೆ. ಒಂದು ದೊಡ್ಡ ವರ್ಗ ನೀವು ಬೇಕು ನಮಗೆ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತವನ್ನು ನಂಬಿಕೊಂಡಿದ್ದಾರೆ. ಹೌದು, ನಿಜ, ಇದು ಬೇಕಿತ್ತಲ್ವಾ ಅಂತ ಬಹಳ ಜನಕ್ಕೆ ಅನಿಸಿದೆ. ಸೊ ಹೀಗೆಲ್ಲ ಇರಬೇಕಾದ್ರೂ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ದೇಶ ನಿಂತಿದೆ ಇವತ್ತು. ತನ್ನ ಮೂಲ ನೆಲೆ, ತನ್ನ ಮೂಲ ನಂಬಿಕೆಯನ್ನು ಉಳಿಸ್ಕೊಳ್ಳೇಬೇಕಾದಂತಹ ಹೋರಾಟದ ಏನು ಸಂದರ್ಭದಲ್ಲಿ ನಿಂತಿರಬೇಕಾದ್ರೆ ಇದು ಧ್ವನಿಯಾಗೋದು ನನಗೆ ಭಾಳ ಮುಖ್ಯ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟ ಮಾಡುವಾಗಲೂ ಅಷ್ಟೇ ಅಂತೆ. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಯಾಕೆ ಇವರು ಬ್ರಿಟಿಷ್ ವಿರುದ್ಧ ಹೋರಾಡ್ತಾರೆ, ಅವರಿಂದೇನು ಸಮಸ್ಯೆ ಆಗಿದೆ, ಇವರಿಗೆಲ್ಲ ಹುಚ್ಚಿಡ್ದಿದೆಯಾ ಅಂತ ಜನ ಮಾತಾಡ್ತಿದ್ರಂತೆ. ಕ್ರಮೇಣ ಆ ಹುಚ್ಚು ಇಲ್ಲ ಸತ್ಯ ಅಂತ ಅರ್ಥ ಆದಾಗ, ಆ ಹುಚ್ಚು ಅನಿವಾರ್ಯತೆ ಅಂತ ಅರ್ಥ ಆದಾಗ ಇಡೀ ದೇಶ ಆ ಹೋರಾಟದ ಜೊತೆಗೆ ನಿಲ್ತು. ನಾನು ಅದೇ ಹಾದಿಯಲ್ಲಿದ್ದೇನೆ. ಈಗ ಕೆಲವ್ರಿಗೆ ಅದು ಹುಚ್ಚಾಗಿ ಕಾಣಿಸ್ಬೋದು, ಆದರೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಇದು ಅನಿವಾರ್ಯ ಅನ್ನೋದು ಈ ದೇಶದ ಪ್ರತಿ ನಾಗರಿಕನಿಗೆ ಅರ್ಥ ಆಗುತ್ತೆ. ಆಗ ನಮ್ಮ ಭುಜಕ್ಕೆ ಇನ್ನೊಂದಷ್ಟು ಭುಜಗಳು ಸೇರ್ಕೊಳ್ಳುತ್ತೆ ಅಂತ ನಾನು. ಹಾಗಾದ್ರೆ ನಿಮ್ಮ ಹುಚ್ಚು ಹೋರಾಟಕ್ಕೆ ಯಾವ ಸರ್ಕಾರ ಬೆಲೆ ಕೊಟ್ಟಿದೆ? ಸರ್ಕಾರಗಳನ್ನು ನಂಬಿ ನಾವು ಯಾವತ್ತೂ ಹೋರಾಟ ಮಾಡಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಯಾವುದೇ ಸರ್ಕಾರ ಇದ್ದಾಗ ಸೈದ್ಧಾಂತಿಕವಾಗಿ ಬೆಂಬಲ ಕೊಡ್ತೀವಿ ಅನ್ನುವಂಥ ಸರ್ಕಾರ ಇದ್ದಾಗಲೂ ಕೂಡ ಹೋರಾಟ ಮಾಡಿರೋದನ್ನು ಎಲ್ಲರೂ ನೋಡಿದ್ದಾರೆ. ಹಾಗಾಗಿ ಇದು ರಾಜಕೀಯದಿಂದ ಆಚೆಗೆ, ಏನು ಸರ್ಕಾರಗಳಿಂದ ಆಚೆಗೆ, ಅಧಿಕಾರದಿಂದ ಆಚೆಗೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಮಾಡಬೇಕಾಗಿರುವ ಹೋರಾಟ. ಹಾಗೆ ಈ ಹೋರಾಟ ಮುಂದುವರಿಯುತ್ತೆ ಕೂಡ.